ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಹೊಸ ಬೆಳವಣಿಗೆ ಇದು. ಸಾಕಷ್ಟು ಕಾಂಗ್ರೆಸ್ನಲ್ಲಿ ಅಸಮಾಧಾನ. ಮೊನ್ನೆಯಿಂದನೂ ಸುರ್ಜೇವಾಲಾ ಬಂದು ಕೂತ್ಕೊಂಡು ಶಾಸಕರ ಜೊತೆ ಸಚಿವರುಗಳ ಜೊತೆ 1-to-1 ಮೀಟಿಂಗ್ ಮಾಡಿ ಅಸಮಾಧಾನ ಶಮನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಬಣ ರಾಜಕೀಯ ಕರ್ನಾಟಕ ಕಾಂಗ್ರೆಸ್ ಅನ್ನ ತಿಂದು ಹಾಕ್ತಾ ಇದೆ ಅನ್ನುವಂತಹ ಒಂದು ಭಯ ಹೈಕಮಾಂಡ್ಗೂ ಕೂಡ ಶುರುವಾಗಿತ್ತು. ಹಾಗಾಗಿ ಕಾಂಗ್ರೆಸ್ ಶಾಸಕರಿಗೆ ಈಗ ಆ ಅಸಮಾಧಾನಕ್ಕೆ ಮದ್ದರೆಯೋದಕ್ಕೆ ಏನು ಮಾಡೋದು ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗಿತ್ತು. ಇದೀಗ ಸ್ವತಃ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಶಾಸಕರುಗಳಿಗೆ ಸಚಿವರುಗಳಿಗೆ ಸಮಾಧಾನ ಪಡಿಸೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಹೊಸ ಸ್ಟ್ರಾಟಜಿ ಏನಿದೆ? ತಲಾ 50 ಕೋಟಿ ಅನುದಾನ ರಿಲೀಸ್ ಮಾಡೋದಕ್ಕೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಏನು ಅಷ್ಟೊಂದು ಅಸಮಾಧಾನ ಎದುರಾಗಿತ್ತು. ಸಚಿವರುಗಳು ತಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಶಾಸಕರುಗಳು, ಇನ್ನು ತಮ್ಮ ತಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಗ್ತಾ ಇಲ್ಲ ಅಂತ ಸಚಿವರುಗಳು. ಹಾಗಾಗಿ ಆ ಎಲ್ಲಾ ಅಸಮಾಧಾನ ಶಮನ ಮಾಡೋದಕ್ಕೆ 50 ಕೋಟಿ ಪ್ರತಿ ಕ್ಷೇತ್ರಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಕೊಟ್ಟ ಭರವಸೆಯಂತೆ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಪಿಡಬ್ಲ್ಯೂಡಿ ಸೇತುವೆ ನಗರ ಕಾಮಗಾರಿಗೆ 37.5 ಕೋಟಿ ಮೀಸಲು, ಇನ್ನು 12.5 ಕೋಟಿ ಶಾಸಕರ ವಿವೇಚನಾಧಿಕಾರಕ್ಕೆ ಮೀಸಲು. ಒಟ್ಟಲ್ಲಿ ದುಡ್ಡು ಬರಬೇಕು ಅಷ್ಟೇ. ಅಭಿವೃದ್ಧಿ ಎಷ್ಟಾಗತ್ತೆ ಬಿಡುತ್ತೆ ಗೊತ್ತಿಲ್ಲ. ಅದರ ಮಾನದಂಡಗಳು ಆಗಿದೆಯೋ ಇಲ್ವೋ, ಸಮರ್ಪಕವಾಗಿ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ಅದು ಕೊನೆಗದು ಅದು ಎಲೆಕ್ಷನ್ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಅಂತ ಅಂದ್ಬಿಡ್ತಾರೆ ರಾಜಕಾರಣಿಗಳು. ಆದ್ರೆ ಆ ಬಿಡುಗಡೆ ಆಗಿರುವ ಫಂಡ್ ಎಷ್ಟು % ಪರ್ಫೆಕ್ಟ್ ಆಗಿ ಯುಟಿಲೈಸ್ ಆಗಿದೆ ಅನ್ನೋದನ್ನ ಮಾನಿಟರ್ ಮಾಡೋ ಅಂಥದ್ದು ಸರಿಯಾಗಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ, ರಾಜಕೀಯ ಅಸಮಾಧಾನಗಳಿಗೆ ಮದ್ದರಿಯೋದಕ್ಕೆ ಸರ್ಕಾರದ ಫಂಡ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಎಲ್ಲವೂ ಸರಿ ಹೋಗ್ಬಿಡತ್ತಾ ಗೊತ್ತಿಲ್ಲ. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಮುಂದಾಗಬೇಕಾಯ್ತು. ಏನ್ ಮಾಡ್ತಾರೆ ಹಾಗಾದ್ರೆ? ಇದನ್ನ ಹೇಗ್ ಮಾಡ್ತಾರೆ? ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದಕ್ಕೆ ಅದಕ್ಕೊಂದು ಪ್ಲಾನ್ ರೂಪಿಸಿಕೊಂಡು ರೆಡಿಯಾಗಿದ್ದಾರೆ ಸಿದ್ದರಾಮಯ್ಯ. ಜುಲೈ 30-31ನೇ ತಾರೀಕು ಜಿಲ್ಲಾವಾರು ಶಾಸಕರ ಜೊತೆ ಮೀಟಿಂಗ್ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಹೊಸ ಬೆಳವಣಿಗೆ ಇದು. ಸಾಕಷ್ಟು ಕಾಂಗ್ರೆಸ್ನಲ್ಲಿ ಅಸಮಾಧಾನ. ಮೊನ್ನೆಯಿಂದನೂ ಸುರ್ಜೇವಾಲಾ ಬಂದು ಕೂತ್ಕೊಂಡು ಶಾಸಕರ ಜೊತೆ ಸಚಿವರುಗಳ ಜೊತೆ 1-to-1 ಮೀಟಿಂಗ್ ಮಾಡಿ ಅಸಮಾಧಾನ ಶಮನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಬಣ ರಾಜಕೀಯ ಕರ್ನಾಟಕ ಕಾಂಗ್ರೆಸ್ ಅನ್ನ ತಿಂದು ಹಾಕ್ತಾ ಇದೆ ಅನ್ನುವಂತಹ ಒಂದು ಭಯ ಹೈಕಮಾಂಡ್ಗೂ ಕೂಡ ಶುರುವಾಗಿತ್ತು. ಹಾಗಾಗಿ ಕಾಂಗ್ರೆಸ್ ಶಾಸಕರಿಗೆ ಈಗ ಆ ಅಸಮಾಧಾನಕ್ಕೆ ಮದ್ದರೆಯೋದಕ್ಕೆ ಏನು ಮಾಡೋದು ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗಿತ್ತು. ಇದೀಗ ಸ್ವತಃ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಶಾಸಕರುಗಳಿಗೆ ಸಚಿವರುಗಳಿಗೆ ಸಮಾಧಾನ ಪಡಿಸೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಹೊಸ ಸ್ಟ್ರಾಟಜಿ ಏನಿದೆ? ತಲಾ 50 ಕೋಟಿ ಅನುದಾನ ರಿಲೀಸ್ ಮಾಡೋದಕ್ಕೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಏನು ಅಷ್ಟೊಂದು ಅಸಮಾಧಾನ ಎದುರಾಗಿತ್ತು. ಸಚಿವರುಗಳು ತಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಶಾಸಕರುಗಳು, ಇನ್ನು ತಮ್ಮ ತಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಗ್ತಾ ಇಲ್ಲ ಅಂತ ಸಚಿವರುಗಳು. ಹಾಗಾಗಿ ಆ ಎಲ್ಲಾ ಅಸಮಾಧಾನ ಶಮನ ಮಾಡೋದಕ್ಕೆ 50 ಕೋಟಿ ಪ್ರತಿ ಕ್ಷೇತ್ರಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಕೊಟ್ಟ ಭರವಸೆಯಂತೆ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಪಿಡಬ್ಲ್ಯೂಡಿ ಸೇತುವೆ ನಗರ ಕಾಮಗಾರಿಗೆ 37.5 ಕೋಟಿ ಮೀಸಲು, ಇನ್ನು 12.5 ಕೋಟಿ ಶಾಸಕರ ವಿವೇಚನಾಧಿಕಾರಕ್ಕೆ ಮೀಸಲು. ಒಟ್ಟಲ್ಲಿ ದುಡ್ಡು ಬರಬೇಕು ಅಷ್ಟೇ. ಅಭಿವೃದ್ಧಿ ಎಷ್ಟಾಗತ್ತೆ ಬಿಡುತ್ತೆ ಗೊತ್ತಿಲ್ಲ. ಅದರ ಮಾನದಂಡಗಳು ಆಗಿದೆಯೋ ಇಲ್ವೋ, ಸಮರ್ಪಕವಾಗಿ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ಅದು ಕೊನೆಗದು ಅದು ಎಲೆಕ್ಷನ್ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಅಂತ ಅಂದ್ಬಿಡ್ತಾರೆ ರಾಜಕಾರಣಿಗಳು. ಆದ್ರೆ ಆ ಬಿಡುಗಡೆ ಆಗಿರುವ ಫಂಡ್ ಎಷ್ಟು % ಪರ್ಫೆಕ್ಟ್ ಆಗಿ ಯುಟಿಲೈಸ್ ಆಗಿದೆ ಅನ್ನೋದನ್ನ ಮಾನಿಟರ್ ಮಾಡೋ ಅಂಥದ್ದು ಸರಿಯಾಗಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ, ರಾಜಕೀಯ ಅಸಮಾಧಾನಗಳಿಗೆ ಮದ್ದರಿಯೋದಕ್ಕೆ ಸರ್ಕಾರದ ಫಂಡ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಎಲ್ಲವೂ ಸರಿ ಹೋಗ್ಬಿಡತ್ತಾ ಗೊತ್ತಿಲ್ಲ. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಮುಂದಾಗಬೇಕಾಯಿತು.
ಸೊ ಏನ್ ಮಾಡ್ತಾರೆ ಹಾಗಾದ್ರೆ, ಇದನ್ನ ಹೇಗ್ ಮಾಡ್ತಾರೆ? ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದಕ್ಕೆ ಅದಕ್ಕೊಂದು ಪ್ಲಾನ್ ರೂಪಿಸಿಕೊಂಡು ರೆಡಿಯಾಗಿದ್ದಾರೆ ಸಿದ್ದರಾಮಯ್ಯ. ಜುಲೈ 30-31ನೇ ತಾರೀಕು ಜಿಲ್ಲಾವಾರು ಶಾಸಕರ ಜೊತೆ ಮೀಟಿಂಗ್ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಹೊಸ ಬೆಳವಣಿಗೆ ಇದು. ಸಾಕಷ್ಟು ಕಾಂಗ್ರೆಸ್ನಲ್ಲಿ ಅಸಮಾಧಾನ. ಮೊನ್ನೆಯಿಂದನೂ ಸುರ್ಜೇವಾಲಾ ಬಂದು ಕೂತ್ಕೊಂಡು ಶಾಸಕರ ಜೊತೆ, ಸಚಿವರುಗಳ ಜೊತೆ 1-to-1 ಮೀಟಿಂಗ್ ಮಾಡಿ ಅಸಮಾಧಾನ ಶಮನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಬಣ ರಾಜಕೀಯ ಕರ್ನಾಟಕ ಕಾಂಗ್ರೆಸ್ ಅನ್ನ ತಿಂದು ಹಾಕ್ತಾ ಇದೆ ಅನ್ನುವಂತಹ ಒಂದು ಭಯ ಹೈಕಮಾಂಡ್ಗೂ ಕೂಡ ಶುರುವಾಗಿತ್ತು. ಹಾಗಾಗಿ ಕಾಂಗ್ರೆಸ್ ಶಾಸಕರಿಗೆ ಈಗ ಆ ಅಸಮಾಧಾನಕ್ಕೆ ಮದ್ದರೆಯೋದಕ್ಕೆ ಏನು ಮಾಡೋದು ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗಿತ್ತು. ಇದೀಗ ಸ್ವತಃ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಶಾಸಕರುಗಳಿಗೆ, ಸಚಿವರುಗಳಿಗೆ ಸಮಾಧಾನ ಪಡಿಸೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಹೊಸ ಸ್ಟ್ರಾಟಜಿ ಏನಿದೆ? ತಲಾ 50 ಕೋಟಿ ಅನುದಾನ ರಿಲೀಸ್ ಮಾಡೋದಕ್ಕೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಏನು ಅಷ್ಟೊಂದು ಅಸಮಾಧಾನ ಎದುರಾಗಿತ್ತು. ಸಚಿವರುಗಳು ತಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಶಾಸಕರುಗಳು, ಇನ್ನು ತಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಗ್ತಾ ಇಲ್ಲ ಅಂತ ಸಚಿವರುಗಳು. ಹಾಗಾಗಿ ಆ ಎಲ್ಲಾ ಅಸಮಾಧಾನ ಶಮನ ಮಾಡೋದಕ್ಕೆ 50 ಕೋಟಿ ಪ್ರತಿ ಕ್ಷೇತ್ರಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಕೊಟ್ಟ ಭರವಸೆಯಂತೆ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಪಿಡಬ್ಲ್ಯೂಡಿ ಸೇತುವೆ ನಗರ ಕಾಮಗಾರಿಗೆ 37.5 ಕೋಟಿ ಮೀಸಲು, ಇನ್ನು 12.5 ಕೋಟಿ ಶಾಸಕರ ವಿವೇಚನಾಧಿಕಾರಕ್ಕೆ ಮೀಸಲು. ಒಟ್ಟಲ್ಲಿ ದುಡ್ಡು ಬರಬೇಕು ಅಷ್ಟೇ. ಅಭಿವೃದ್ಧಿ ಎಷ್ಟಾಗತ್ತೆ ಬಿಡುತ್ತೆ ಗೊತ್ತಿಲ್ಲ. ಅದರ ಮಾನದಂಡಗಳು ಆಗಿದೆಯೋ ಇಲ್ವೋ, ಸಮರ್ಪಕವಾಗಿ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ಅದು ಕೊನೆಗದು ಅದು ಎಲೆಕ್ಷನ್ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಅಂತ ಅಂದ್ಬಿಡ್ತಾರೆ ರಾಜಕಾರಣಿಗಳು. ಆದ್ರೆ ಆ ಬಿಡುಗಡೆ ಆಗಿರುವ ಫಂಡ್ ಎಷ್ಟು % ಪರ್ಫೆಕ್ಟ್ ಆಗಿ ಯುಟಿಲೈಸ್ ಆಗಿದೆ ಅನ್ನೋದನ್ನ ಮಾನಿಟರ್ ಮಾಡೋ ಅಂಥದ್ದು ಸರಿಯಾಗಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ, ರಾಜಕೀಯ ಅಸಮಾಧಾನಗಳಿಗೆ ಮದ್ದರಿಯೋದಕ್ಕೆ ಸರ್ಕಾರದ ಫಂಡ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಎಲ್ಲವೂ ಸರಿ ಹೋಗ್ಬಿಡತ್ತಾ ಗೊತ್ತಿಲ್ಲ. ಸೊ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಮುಂದಾಗಬೇಕಾಯ್ತು. ಸೊ ಏನ್ ಮಾಡ್ತಾರೆ ಹಾಗಾದ್ರೆ, ಇದನ್ನ ಹೇಗ್ ಮಾಡ್ತಾರೆ? ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದಕ್ಕೆ ಅದಕ್ಕೊಂದು ಪ್ಲಾನ್ ರೂಪಿಸಿಕೊಂಡು ರೆಡಿಯಾಗಿದ್ದಾರೆ ಸಿದ್ದರಾಮಯ್ಯ. ಜುಲೈ 30-31ನೇ ತಾರೀಕು ಜಿಲ್ಲಾವಾರು ಶಾಸಕರ ಜೊತೆ ಮೀಟಿಂಗ್ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಹೊಸ ಬೆಳವಣಿಗೆ ಇದು. ಸಾಕಷ್ಟು ಕಾಂಗ್ರೆಸ್ನಲ್ಲಿ ಅಸಮಾಧಾನ. ಮೊನ್ನೆಯಿಂದನೂ ಸುರ್ಜೇವಾಲಾ ಬಂದು ಕೂತ್ಕೊಂಡು ಶಾಸಕರ ಜೊತೆ, ಸಚಿವರುಗಳ ಜೊತೆ 1-to-1 ಮೀಟಿಂಗ್ ಮಾಡಿ ಅಸಮಾಧಾನ ಶಮನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಬಣ ರಾಜಕೀಯ ಕರ್ನಾಟಕ ಕಾಂಗ್ರೆಸ್ ಅನ್ನ ತಿಂದು ಹಾಕ್ತಾ ಇದೆ ಅನ್ನುವಂತಹ ಒಂದು ಭಯ ಹೈಕಮಾಂಡ್ಗೂ ಕೂಡ ಶುರುವಾಗಿತ್ತು. ಹಾಗಾಗಿ ಕಾಂಗ್ರೆಸ್ ಶಾಸಕರಿಗೆ ಈಗ ಆ ಅಸಮಾಧಾನಕ್ಕೆ ಮದ್ದರೆಯೋದಕ್ಕೆ ಏನು ಮಾಡೋದು ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗಿತ್ತು. ಇದೀಗ ಸ್ವತಃ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಶಾಸಕರುಗಳಿಗೆ, ಸಚಿವರುಗಳಿಗೆ ಸಮಾಧಾನ ಪಡಿಸೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಹೊಸ ಸ್ಟ್ರಾಟಜಿ ಏನಿದೆ? ತಲಾ 50 ಕೋಟಿ ಅನುದಾನ ರಿಲೀಸ್ ಮಾಡೋದಕ್ಕೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಏನು ಅಷ್ಟೊಂದು ಅಸಮಾಧಾನ ಎದುರಾಗಿತ್ತು. ಸಚಿವರುಗಳು ತಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಶಾಸಕರುಗಳು, ಇನ್ನು ತಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಗ್ತಾ ಇಲ್ಲ ಅಂತ ಸಚಿವರುಗಳು. ಹಾಗಾಗಿ ಆ ಎಲ್ಲಾ ಅಸಮಾಧಾನ ಶಮನ ಮಾಡೋದಕ್ಕೆ 50 ಕೋಟಿ ಪ್ರತಿ ಕ್ಷೇತ್ರಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಕೊಟ್ಟ ಭರವಸೆಯಂತೆ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಪಿಡಬ್ಲ್ಯೂಡಿ ಸೇತುವೆ ನಗರ ಕಾಮಗಾರಿಗೆ 37.5 ಕೋಟಿ ಮೀಸಲು, ಇನ್ನು 12.5 ಕೋಟಿ ಶಾಸಕರ ವಿವೇಚನಾಧಿಕಾರಕ್ಕೆ ಮೀಸಲು. ಒಟ್ಟಲ್ಲಿ ದುಡ್ಡು ಬರಬೇಕು ಅಷ್ಟೇ. ಅಭಿವೃದ್ಧಿ ಎಷ್ಟಾಗತ್ತೆ ಬಿಡುತ್ತೆ ಗೊತ್ತಿಲ್ಲ. ಅದರ ಮಾನದಂಡಗಳು ಆಗಿದೆಯೋ ಇಲ್ವೋ, ಸಮರ್ಪಕವಾಗಿ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ಅದು ಕೊನೆಗದು ಅದು ಎಲೆಕ್ಷನ್ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಅಂತ ಅಂದ್ಬಿಡ್ತಾರೆ ರಾಜಕಾರಣಿಗಳು. ಆದ್ರೆ ಆ ಬಿಡುಗಡೆ ಆಗಿರುವ ಫಂಡ್ ಎಷ್ಟು % ಪರ್ಫೆಕ್ಟ್ ಆಗಿ ಯುಟಿಲೈಸ್ ಆಗಿದೆ ಅನ್ನೋದನ್ನ ಮಾನಿಟರ್ ಮಾಡೋ ಅಂಥದ್ದು ಸರಿಯಾಗಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ, ರಾಜಕೀಯ ಅಸಮಾಧಾನಗಳಿಗೆ ಮದ್ದರಿಯೋದಕ್ಕೆ ಸರ್ಕಾರದ ಫಂಡ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಎಲ್ಲವೂ ಸರಿ ಹೋಗ್ಬಿಡತ್ತಾ ಗೊತ್ತಿಲ್ಲ.
ಸ್ವತಃ ಸಿಎಂ ಸಿದ್ದರಾಮಯ್ಯ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಮುಂದಾಗಬೇಕಾಯ್ತು. ಸೊ ಏನ್ ಮಾಡ್ತಾರೆ ಹಾಗಾದ್ರೆ, ಇದನ್ನ ಹೇಗ್ ಮಾಡ್ತಾರೆ? ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದಕ್ಕೆ ಅದಕ್ಕೊಂದು ಪ್ಲಾನ್ ರೂಪಿಸಿಕೊಂಡು ರೆಡಿಯಾಗಿದ್ದಾರೆ ಸಿದ್ದರಾಮಯ್ಯ. ಜುಲೈ 30-31ನೇ ತಾರೀಕು ಜಿಲ್ಲಾವಾರು ಶಾಸಕರ ಜೊತೆ ಮೀಟಿಂಗ್ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ.